ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ತುಂಬಾ ಖುಷಿ ಆಯಿತು ಸ್ನೇಹಿತರೆ. ನನ್ನ ಚಾನಲಲ್ಲಿ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರೂ ಇದೇ ಥರ ಸಪೋರ್ಟ್ ಮಾಡಿ ತುಂಬ ಖುಷಿ ಆಯ್ತು ಇವತ್ತು. ಅದಕ್ಕೆ ನಾನು ಏನು ಮಾತಾಡ್ಬೇಕನ್ನೋದು ಗೊತ್ತಾಗಕತ್ತಿಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ. ಟೈಲರಿಂಗ್ ಮಾಡ್ತೀವಂದ್ರೆ ನಮಗೆ ತುಂಬ ಖುಷಿ, ಒಂಥರ ಹೆಮ್ಮೆ. ಯಾಕಂದ್ರೆ ಮನೆಯಲ್ಲೇ ಇದ್ದು ಟೈಲರಿಂಗ್ ಮಾಡೋರಿಗೆ ಒಂಥರ ಎಷ್ಟು ನೋಡಿ ಅಮೌಂಟ್ ಜಗ್ಗು ದುಡಿತಾರೆ ಇಲ್ಲ ನನಗೆ. ಅದರಿಂದನೂ ಒಂದು ಕಷ್ಟ ಐತೆ ಸ್ನೇಹಿತರೆ. ಹೆಣ್ಮಕ್ಳಿಗೆ ಒಂದು ಪ್ರಾಬ್ಲಮ್ ಐತಿ ಟೈಲರಿಂಗ್ ಮಾಡೋಂಥನು. ಎಷ್ಟೋ ಮಂದಿಗೆ ಪೀರಿಯಡ್ ಆದಾಗ ಭಾಳ ಸಮಸ್ಯೆ ಆಗುತ್ತೆ ಟೈಲರಿಂಗ್ ಮಾಡೋದಂತ. ಮತ್ತು ಮೈ ದಪ್ಪ, ನಾವು ಟೈಲರಿಂಗ್ ಮಾಡೋರು ಪ್ರತಿಯೊಬ್ಬರು ಮೈ ಉಬ್ಬುತ್ತಾ ಸ್ನೇಹಿತರೆ. ಮೈ ಹೆಂಗೆ ಬರ್ತೋ ಗೊತ್ತಾಗಲ್ಲ, ಒಟ್ಟ ಹೀಟಿ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಒಬ್ರೊಬ್ರು ಸೊರಗ್ತಾರ, ಒಬ್ರೊಬ್ರು ದಪ್ಪ ಆಗ್ತಾರೆ. ನೀವೆಲ್ಲರೂ ಯಾರು ಟೈಲರಿಂಗ್ ಮಾಡಾಕತ್ತೀರಿ? ಯಾರು ದಪ್ಪ ಟೈಲರಿಂಗ್ ಮಾಡಿ ನಾನು ದಪ್ಪ ಆಗಿರಿ ಸಿಸ್ಟರ್? ಕುಂತಲ್ಲೇ ಹೊಲಿತು ನೋಡಿ, ಅದೇ ನಮ್ಮ ಪ್ರಾಬ್ಲಮ್ಮು. ಟೈಲರಿಂಗ್ ಮಾಡೋರಿಗೆ ಪ್ರಾಬ್ಲಮ್ ಅದೇ, ಕುಂತಲ್ಲೇ ಟಿಚ್ ಮಾಡೋದಂತ ಭಾಳ ನಮಗೆ ಎಫೆಕ್ಟ್ ಕೊಡ್ತಾ ಸ್ನೇಹಿತರೆ. ಅದರ್ಲಿಂತ ಭಾಳ ಲಕ್ಷಣ ಐತಿ. ಏನು ಮಾಡ್ಬೇಕ್ರಿ? ಮನೆಯಲ್ಲೇ ಇದ್ದು ಮಕ್ಕಳು ಹೊಡ್ಕೊಂಡು ಮನೆ ಮೇಂಟೈನ್ ಮಾಡ್ಕೊಂಡು ಮಾಡಲೇಬೇಕಾದ್ರೆ ಟೈಲರಿಂಗ್ ಕೆಲಸನೂ ಒಂದು ಸೈಡ್ ಬಿಸ್ನೆಸ್ ಇದ್ದೇ ಇರಬೇಕು. ಆದರೆ ಎಷ್ಟೋ ಮಂದಿ ಕೇಳ್ತಿರ್ತೀರಿ, ಸಿಸ್ಟರ ನೀವು ದಿನಕ್ಕೆ ಎಷ್ಟು ಬ್ಲೌಸ್ ಸ್ಟಿಚ್ ಮಾಡ್ತೀರಿ ಅಂತ. ನಾನು ದಿನಕ್ಕೆ ಬಾಕ್ಲು 1-2 ಇದ್ರ ಮ್ಯಾಗ ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ನಂದಿರೋದು ಸಿಂಗಲ್ ಪಾಟ ಡರ್ಬಿ ಮಿಷನ. ಈ ಮಿಷನ್ ಇದ್ದವರು ಭಾಳ ಅಂದರೆ 3 ಅಥವಾ 4 ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಸಾದಾ ಇದ್ದವರು ಡಬಲ್ ಪಾಟ ಮಿಷನ್ ಇದ್ದವರು ಮಾಡ್ಬೋದು. ಅದಕ್ಕಿಂತ ಜಾಕ್ ಮಿಷನ್ ಇದ್ದವರು ಇನ್ನೂ ಚೆನ್ನಾಗಿ 7-8 ಅಂತಾರಲ್ರಿ. ಒಬ್ಬರು 7-8 ಬ್ಲೌಸ್ ಸ್ಟಿಚ್ ಮಾಡ್ತಾರೆ, ನಮಗೆ ಯಾಕೆ ಆಗೋಲ್ಲ ಅಂತ ನಾನು ವಿಚಾರ ಮಾಡಿ ನಾನು ಎಷ್ಟೋ ಕಡೆ ವಿಚಾರಿಸೀನಿ. ಅದು ಜಾಕ್ ಮಿಷನ್ ಇದ್ರೆ ಅಷ್ಟೇ 7-8 ಸ್ಪೀಡ್ ಇರ್ತದೆ ಸ್ನೇಹಿತರೆ. ಅದು ಬ್ಲೌಸ್ ಹೊಲಿಯಾಗ ಸ್ಲೋ ಇಟ್ಟನೇ ಹೊಲಿಬೇಕು. ಆ ಮಿಷನ್ಲೇ ಒಂದಿಷ್ಟು ಸ್ಪೀಡ್ ಆಗುತ್ತೆ ಅಂತ ಕೆಲಸ ಕೇಳಿ ನೀಟ್ ಆಗುತ್ತೆ, ಸ್ಪೀಡ್ ಆಗುತ್ತೆ. ಆ ಮಿಷನ್ ಹೊಲಿದು ಇಸ್ತ್ರಿ ಮಾಡಿ ಕೊಟ್ರೆ ಕಡ್ಡಪಟ್ಟಿ ಗಿರಾಕಿ ಮಸ್ತ್ ಬರ್ತಾವೆ ಸ್ನೇಹಿತರೆ. ಆದರೆ ನಮಗೆ ಅಷ್ಟು ಒಬ್ಬರೇ ಎಷ್ಟೊಂದು ಮೇಂಟೈನ್ ಮಾಡ್ತೀರಿ, ಒಬ್ಬರಿಗೆ ಆಗೋದಿಲ್ಲ. ನಾನು ಒಂದು ಬಟ್ಟೆ ವ್ಯಾಪಾರ, ಒಂದು ಟೈಲರಿಂಗ್, ಒಂದು ಎಲ್ಲ ಮೇಂಟೈನ್ ಮಾಡೋದು ವಜ್ಜೆ ಆಗುತ್ತೆ. ಹಿಂಗಾಗಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೋಬೇಕ್ರಿ. ನಮ್ಮಿಂದ ಏನು ಬರಲ್ಲ. ನನ್ನಿಂದು ಟೈಲರಿಂಗ್ ಮಾಡೋರು ಪ್ರತಿಯೊಬ್ಬರು ದಪ್ಪನೇ ಇರ್ತಾರೆ ಟೈಲರಿಂಗ್ ಮಾಡೋರು ಅಂತ ಅನಿಸುತ್ತಾ. ನಾನು ಕೂಡ ದಪ್ಪ ಅದೀನಿ ಸ್ನೇಹಿತರೆ. ಮೈ ಕರಗಿಸ್ಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಊಟ ಮಾಡೋದು, ಬಟ್ಟೆ ಬಾಂಡೆ ಮಾಡೋದು, ಬಂದು ಟೈಲರಿಂಗ್ ಕುಂದ್ರೋದು. ನಾನು ಮತ್ತು ಆ ಕಡೆ ಇದ್ರೆ ಆ ಕಡೆ ಗಿರಕ್ಕೆ ಬಂದ್ರೆ ಆ ಕಡೆ ಹೇಳೋದು, ಈ ಕಡೆ ಹೇಳೋದು, ಕುಂದ್ರೋದು ಆಗುತ್ತೆ ರೀ. ಆಗುತ್ತಂದ್ರೂ ಮೈ ಅನ್ನೋದು ಭಾಳ ಸುಮಾರು ಏನು ಮಾಡ್ತೀವಿ ಸ್ನೇಹಿತರೆ. ಆದರೆ ಜಾಕ್ ಮಿಷನ್ ಇದ್ರೆ ಡೈಲಿ ಒಂದು 8ರಿಂದ 10 ಬ್ಲೌಸ್ ಹೊಲಿಬೋದು. ಮತ್ತು ಇನ್ನೊಬ್ರು ಕಮೆಂಟ್ ಹಾಕಿರಿ, ಯಾಕ್ರಿ ಇಷ್ಟು ರೇಟ್ ಕಮ್ಮಿ ತೊಗೋತೀರಿ ಸಿಸ್ಟರ್? ನಿಮ್ಮ ನೀವು ನೀಟಾಗಿ ಹೊಲಿದ್ರೆ ನಿಮ್ಮ ಕಸ್ಟಮರ್ ನಿಮ್ಮ ತಾಕ ಇರ್ತಾರಂತ ಅವ್ರು ಕ್ವಶನ್ ಬಿಡೋಲ್ಲ. ನಿಮ್ಮ ಕ್ವಶನ್ ಕರೆಕ್ಟಾ ಸಿಸ್ಟರ್? ಆದರೆ ಏನು ಮಾಡೋದಂದ್ರೆ ನಾವು ನೀವು ಕ್ವಶನ್ ಹಾಕೋದು ಕರೆಕ್ಟ್. ನಮ್ಮ ಹಳ್ಳಿಯಲ್ಲಿ ಹೊಲಿಯೋರು ಸಿಕ್ಕಾಪಟ್ಟೆ ರೀ. ಏನು ಮಾಡ್ಬಿಡ್ತಾರೆ, ಬಿಸಿಲಾಗ ಹೋಗೋದಾಗಲ್ಲಪ್ಪ ನಮಗೆ ಹೊಲ್ಮನಿ ಅಂತೇಳಿ ರಾಟಿ ಕಲ್ಲಿದು ರಾಟಿ ಹೊಲಿದು ಮನೆಗೆ ಒಂದೊಂದು ರಾಟಿ ಬಂದ್ಬಿಟ್ಟಾರೆ. ಅದ್ರಾಗ ಇವಾಗ ಅಂಗವಿಕಲ್ ಇದ್ದವ್ರಿಗೆ ಮತ್ತು ರಾಟಿ ಬಂದೇ ಬಿಟ್ಟಾವೆ. ಬಿಡು ನಮ್ಮ ಫೋನ್ಯಾಗ ನೋಡಿ ಯಾಕಡ್ರಾಲಿ ನಾವು ಹೊಲ್ಕೋತೀವಿ, ಎಲ್ಲರೂ ರೊಕ್ಕ ಬಡ್ಡಿದ್ದು ಅಂತ ನಾವೇ ವಿಚಾರ ಮಾಡ್ತೀವಿ. ನಮ್ದೇ ಎಲ್ಲ ₹1 ಹೋಗ್ಬೇಕಂದ್ರೆ ನಮ್ದೇ ನಾವು ಎಲ್ಲ ಮಾಡ್ಕೊಂಡ್ರೆ ಅದು ಬಿಡವ, ಇನ್ನೊಬ್ರು ಯಾಕೆ ₹1 ಮನೆ ಮಿಷನ್ ಇತ್ತು ನಾವೇ ಮಾಡ್ಕೊಂಡ್ರೆ ಅಂತ ಹೆಂಗೆ ವಿಚಾರ ಮಾಡ್ತೀವಿ. ಹಂಗೆ ಅವರು ವಿಚಾರ ಮಾಡಿ ಅಂಗವಿಕಲ್ ಇದ್ದವ್ರು ಮನೆಗೆ ಒಂದೊಂದು ರಾಟಿ ಆಗಿಬಿಟ್ಟವ್ರು. ಈಗ ಎಲ್ಲರೂ ಕೆಲ್ಸಕ್ಕೆ ಹೊಂಟಾರ. 1-2-3-5-6 ಮಂದಿ ಇದ್ದು ಪರ್ಪೆಕ್ಟ್ ಹೊಡೆಯೋರು. ಆ ರೇಟ್ ಇರೋದು ಎಲ್ಲರದ್ದು ರೇಟ್ ಅಷ್ಟೇ ಸ್ನೇಹಿತರೆ. ಇರೋದು ₹60 ಸಾದಾ ಬ್ಲೌಸಿಗೆ. ಒಂದೊಂದು ಕಡೆ 400 ಐತೆ 300 ಐತೆ ಅಂತ ಕಮೆಂಟ್ ಹಾಕಿರಿ. ಅಲ್ಲಿಗೆ ರಾಟಿ ಹೊತ್ತಕೊಂಡು ಓಡೋಗ್ಬಿಡೋಣ ನಾನು ಹೆಂಗೆ ಅನ್ಸುತ್ತೆ. ಆದರೆ ಹೋಗೋಕ್ಕಾಗಲ್ಲ. ಎಲ್ಲ ನಮ್ಮ ಸಂಸಾರ ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ. ಮತ್ತು ಇವತ್ತು ನನಗೆ ನೋಡಿ ಟೈಲರಿಂಗ್ ಮಾಡೋಕೆ ಯಾಕೆ ಇಷ್ಟು ಮೋಸ ಮಾಡ್ತಾರೋ ಗೊತ್ತಾಗಲ್ಲ. ಎಷ್ಟು ಶ್ರಮಪಟ್ಟು ನಾವು ಸ್ಟಿಚಿಂಗ್ ಮಾಡಿರ್ತೀವಿ. ನಾನು ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೀನಿ ರೀ, ₹180 ಆಗೈತೆ. ಅಸ್ತ್ರ ಹಿಡ್ಕೊಂಡು 180 ಆಗೈತೆ. ಅಸ್ತ್ರ ಬ್ಲೌಸು ಲೇಸ್ ಹಚ್ಚೀನಿ, ಕಸಿ ಹಚ್ಚೀನಿ, ರೌಂಡ್ಗಳು ಇಟ್ಟೀನಿ, ಹುಕ್ಸ್ ಹಚ್ಕೊಡೋದ್ರೆ ಆಧಾರ ಹಚ್ಚೀನಿ. ₹150 ಕೊಡ್ತೀನಿ, ₹30 ನಾಳೆ ತಂದು ಕೊಡ್ತೀನಿ, ಒಯ್ತೀನಿ ಅಂದು ನಾನು ಅಂದೆ. ನಾ ಕೊಡೋದಿಲ್ಲ. ನೀನು ನಿಂತು ಮಟ್ಟೆ ಮುಗಿಸ್ಕೊಂಡಿ, ನಿಂತು ಮಟ್ಟೆ ಮ್ಯಾಗ ಅರ್ಜೆಂಟ್ ಕಳಿಸ್ಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ₹30 ಯಾಕೆ ನಾವು ಅಸ್ತ್ರ ಅರ್ಬಿ ಯಾಕೆ ಕೊಡ್ಬೇಕ್ರಿ ಅಂತೇಳಿ ಆಗಲ್ಲ. ಸೀರೆ ಇಡು, ನಾಳೆ ಹೆಂಗೆ ರೊಕ್ಕ ಕೊಡೋಕೆ ಬರ್ತೀನಿ ಅಂತೇಳ ಆವಾಗ ತೊಗೊಂಡು ಹೋಗ್ತೈತಿ. ಮೊದಲ ಓಡ್ಬಿಡಪ್ಪ ಅನಿಸ್ಬಿಡ್ತೀವಿ, ಒಯ್ಯಿ ಕೊಡೋಕೈತೆ ಅನ್ಸುತ್ತಾ. ಈಗ ಅದಕ್ಕೆ ನಾನು ಸೀರೆ ಇಡು, ನಾಳೆ ರೊಕ್ಕ ಕೊಡೋಕೆ ಹೆಂಗಲ್ಲಿ ಬರಬೇಕಿಲ್ಲ ಮನೆಗೆ ರೊಕ್ಕ ಕೊಡು, ಸೀರೆ ಒಯ್ಯಾಕತ್ತಿದ್ದೆ. ಅಗರ್ಕ ಇಚ್ಚಿಕ್ಕಿಸ್ತಾ ನಿಂತ ರೊಕ್ಕ ತೆಗಿತಾರೆ ಸ್ನೇಹಿತರೆ. ತಿಳ್ಕೊರಿ, ಇಚ್ಚಿಕ್ಕಿಸ್ತಾ ದಿನ ಬೇರೆಟ, ಇಚ್ಚಿಕ್ಕಿಸ್ತಾ ಹೊಸ ರೊಕ್ಕ ಬೇರೆಟ ತಗೋ ಅಂತ ಕೊಡ್ತಾಳ. ಅಲ್ಲ ಹೆಂಗೆ ತಿಳಿದಿರ್ಬೇಕು, ನಾವೇನು ಹಂಗೆ ಪುಕ್ಷಟೆ ಹೊಲಿತಿದ್ದೆ. ಅದಕ್ಕೆ ಹೇಳ್ತೀನಿ ರೀ, ರೊಕ್ಕ ಇಟ್ಕೊಂಡು ಈ ಥರ ಮಾಡ್ತಿರ್ತಲ್ಲ ಅವ್ರಿಗೆ ಮಾಡ್ಬೇಕಂದ್ರೆ ರೊಕ್ಕ ಕೊಟ್ಟರೆ ಕೊಡ್ಬೇಕ್ರಿ. ಇಲ್ಲಿಕ್ಕ ನಾಳೆ ಮದುವೆ ಹೋದ್ರೆ ಮುಗಿತು, ನಮ್ಮ ರೊಕ್ಕ ಬರಲ್ಲ ಸ್ನೇಹಿತರೆ. ಎಷ್ಟೋ ಮಂದಿ ಸಮಸ್ಯೆ ಇದಾಗೈತೆ ರೀ.
ಬರೀ ಉದ್ರಿ ರೊಕ್ಕ ಕೊಡೋಲ್ಲ ಬಿಡಲ್ಲ. ನಾ ಹಂಗೆ ಬರೀ ಹೊಯ್ಯಾಗ ಒಂದು ಮಾತು ರೀ, ಆಮೇಲೆ ಕೊಡೋವಾಗ ಒಂದು ಮಾತು. ಹೊಯ್ಯಾಗ ಎಷ್ಟು ಚಂದ ಅಂದಿವ, ನಾಳೆಗೆ ತಂದು ಕೊಡ್ತೀವ ರೊಕ್ಕ ಪಾಪ, ನೀನು ಹೊಲ್ದಿಯವ, ನಿನ್ನ ರೊಕ್ಕ ಯಾಕೆ ಇಟ್ಕೋಬೇಕವ, ನೋಡಿ ನಾಳೆಗೆ ನೋಡಿ ನಾಳೆ ಹೊತ್ತು ಮುಂದಾಗರ ಮುಂಜಾನೆ ಸಂಜೆಗೆ ಬಂದು ಕೊಟ್ಟು ಬಿಡ್ತಂದ್ರು ಒಳ್ಳೆ ಮನುಷ್ಯನ್ಯಾಕ ಬರಲ್ಲ ಸ್ನೇಹಿತರೆ. ಇಂಥ ಮಂದಿ ಹಳ್ಳಿ ಕಡೆ ಏನು ಮಾಡ್ಬೇಕ್ರಿ, ಹಳ್ಳಿಯಾಗನೇ ಜೀವನ ಮಾಡೋದೈತಿ. ಸಿಟಿಯಾಗಾದ್ರೆ ಗೆರೆ ಹೊಡೆದು ₹1 ಕೊಟ್ಟು ₹1 ಕೊಟ್ಟು ಮಕ್ಕಳು ₹1 ಕೊಟ್ಟು ಆಮೇಲೆ ಸೀರೆ ತಗೋ, ಇಲ್ಲಿ ಜಂಪರ್ ತಗೋ ಅಂತಾರೆ. ಇವಾಗ ಮೊನ್ನೆನೂ ಒಬ್ಬರು ಬಟ್ಟೆ ಕಸ್ಟಮರ್ ಬಂದು ಅವ್ರಿಗೆ ಹಂಗೆ ಮಾಡಿದೆ. ₹100 ಜಂಪರ್ ತೊಂದರಿ, ಏನೋ ಹುಡುಗಿಕಾಯಿ ಕಳಿಸ್ತಿತ್ತು ಅವ್ರು ಜಂಪರ್ ಹೋಗಿದ್ರಂತ ರೊಕ್ಕ ನಮ್ಮ ಹುಡುಗಿಕಾಯಿ. ಆ ಹುಡುಗಿಕಾಯಿ ರೊಕ್ಕ ಕಳಿಸ್ರಿ ಬಾಗಿಲಿಲ್ಲ, ನಿಮ್ಮ ಜಂಪರ ರೊಕ್ಕ ಕಳಿಸ್ತೀನಿ ಜಂಪರ್ ಕಳಿಸ್ತೀನಿ. ಇವಾಗ ಎಲ್ಲರಿಗೆ ಆಲ್ಮೋಸ್ಟ್ ಹಂಗೆ ಮಾಡಾಕತ್ತೀನಿ ರೀ. ಉದ್ರಿ ಒಟ್ಟ ಕೊಡಬಾರ್ದು ರೀ. ಕಾಯ್ತಾ ಇರ್ಬೋದು, ನಾವು ಯಾವುದೇ ವ್ಯಾಪಾರ ಮಾಡಿ ಉದ್ರಿ ಹಾಕಿ ಲಾಭ ಅಲ್ಲ ಸ್ನೇಹಿತರೆ. ಕಂಡಪಟ್ಟಿ ನಾನು ಉದ್ರಿ ಹಾಕಿ ಲುಕ್ಷನ್ ಆಗೈತೆ ಅನ್ನೋ ಕೂಡ ನೀವು ಆ ಥರ ತಪ್ಪು ಮಾಡಬೇಡ್ರಿ ಅಂತ ನೀವು ಎಲ್ಲರಿಗೆ ಹೇಳ್ಕೊತೀನಿ. ಆದಷ್ಟು ನಾವು ಟೈಲರಿಂಗ್ ಮಾಡ್ತಂದ್ರೆ ಕೆಟ್ಟೋದ್ರಾಗಲಿ ಊಟ ಹಾಕಿ ಬಂದ್ರೆ ಉಂಡೋಗು, ಲೆಕ್ಕ ಬಂದ್ರೆ ಕೊಟ್ಟೋಗು ಅಂತ ಕೇಳಿ ನೀವು ಮಾತಾಡಿ ಮಾತಿನಾಗ ಮುಗಿಸಿ ರೊಕ್ಕ ಇಸ್ಕೊಂಡು ಕೊಡ್ರಿ. ಯಾರು ₹1 ₹10 ₹20 ಥರ ಟೈಲರಿಂಗ್ ಮಾಡೋರು ಮನೆಗೆ ಓಡಾಡೋಕ್ಕಾಗಲ್ಲ. ನಮ್ಮ ಊರಲ್ಲಿ ಎಲ್ಲ ಇಂಥ ಎಷ್ಟೋ ಮಂದಿ ಹೆಣ್ಮಕ್ಳು ಪ್ರಾಬ್ಲಮ್ ಇದೆ ಐತ್ರಿ. ಟೈಲರಿಂಗ್ ಭಾರಿ ಸಂಪಾದನೆ ಮಾಡ್ತಾರೆ ಹಂಗೆ ಹಿಂಗೆ ಅಂತಾರೆ. ಅದರಿಂದ ಸಂಪಾದನೆ ಬರೋಕ್ಕಿಂತ ನಮಗೆ ಅಷ್ಟೆಲ್ಲ ತ್ರಾಸು ಇರುತ್ತೆ ಸ್ನೇಹಿತರೆ. ಟೈಲರಿಂಗ್ ಮಾಡೋರು ಪ್ರತಿಯೊಬ್ಬರು ಕಮೆಂಟ್ ಹಾಕ್ರಿ ವಿಡಿಯೋಕ್ಕೆ. ಟೈಲರಿಂಗ್ ಬೆಸ್ಟೂ ಐತೆ, ಈಜಿ ಐತೋ ಕಷ್ಟ ಆಯಿತು. ಟೈಲರಿಂಗ್ ಒಟ್ಟು ಬೆಸ್ಟೂ ಯಾವುದಲ್ಲ, ಟೈಲರಿಂಗ್ ಒಟ್ಟು ಈಜಿನೂ ಯಾವುದಲ್ಲ, ಟೈಲರಿಂಗ್ ಅಷ್ಟು ಕಷ್ಟನೇ ಯಾವುದಲ್ಲ, 3 ಐತಿ ಇದ್ರಾಗ. ಹೌದಂದ್ರೆ ಅಲ್ಲಂದ್ರೆ ಈ ಕಮೆಂಟ್ ಹಾಕೊಂಬತ್ತು ಮರಿಬೇಡಿ. ಬೆಸ್ಟ್ ಅಂದ್ರೆ ಹೆಂಗಂದ್ರೆ ಮನ್ಯಾಗ ಮಕ್ಕಳಿರಲಿ, ಸಣ್ಣ ದೊಡ್ಡ ಮಕ್ಕಳಿರಲಿ, ತೊಗೊಂಡು ಮನೆ ಕೆಲಸ ನೋಡ್ಕೊಂಡು ಆರಾಮಾಗಿ ₹100 ದುಡಿಬೋದು. ಅದರಿಂದ ₹100 ದುಡಿತೀನಿ ನಮ್ಮ ಐತಿ ಟೈಲರಿಂಗ್ ಒಳಗೆ. ಇನ್ನೊಂದು ಬಿಸ್ನೆಸ್ ಹಂಗಲ್ಲ. ಮತ್ತು ಈಜಿಯಾಗಿ ಹೆಂಗಂದ್ರೆ ಅದು ನಮಗೆ ಟೈಲರಿಂಗ್ ಬ್ಲೌಸ್ ಕಟ್ಟಿಂಗು ಟಿಚಿಂಗ್ ಮಾತ್ರ ಗಣ ಈಜಿ ಸ್ನೇಹಿತರೆ. ಮತ್ತು ಕಷ್ಟ ಏನೈತೆ ಅಂದ್ರೆ ಬ್ಲೌಸ್ ಸ್ಟಿಚ್ ಮಾಡಿದಕ್ಕೆ ಆಮೇಲೆ ಪಿಕೋ ಪಾಲ್ ಮಾಡೋದಕ್ಕೆ ಯಾವುದೇ ಟೈಲರಿಂಗ್ ಮಾಡಿ ರೊಕ್ಕ ಕೊಡೋಲ್ಲ, ಉದ್ರಿ ಹೋಯ್ತಲ್ಲ, ಅದೊಂದು ಭಾಳ ಕಷ್ಟ ಆಗುತ್ತೆ ಟೈಲರಿಂಗ್ ಮಾಡೋರಿಗೆ. ಈ ಎಲ್ತನ ಹೋದ್ರೆ ಇಂಥ ಮಂದಿನ ಐತ್ರಿ ಸ್ನೇಹಿತರೆ. ಆದ್ರೆ ನಾವು ಹೆಂಗೆ ಇರಲಿ, ನಾವು ಹಳ್ಳ್ಯಾನವರು ಮುಗ್ತನ ಭಾಳ ರೀ. ನಾವು ಎಲ್ಲ ಇಷ್ಟನ ಎಲ್ಲ ಮಾಡೀನಿ. ಈಗೆಲ್ಲ ಏನಂತಾರಲ್ಲ ತಲೆ ಬಡ್ದ ಸ್ನೇಹಿತರೆ. ಅದು ಹೆಂಗೆ ಏನು ಹೇಳ್ಬೇಕು ಗೊತ್ತಿಲ್ಲ, ಅಷ್ಟು ತಲೆ ಬಡ್ದೋಗೈತಿ. ಈಗೆಲ್ಲರಿಗೆ ಮಾತಾಡ್ತೀವಿ ಕೊಟ್ಟವ್ರಿ. ನಾ ಕೆಟ್ಟವಳು ಆದರೂ ಪರವಾಗಿಲ್ಲ, ನಮ್ಮ ದುಡ್ದದ್ದು ದುಡಿಮೆಗೆ ಮೋಸ ಆಗಬಾರ್ದು. ನಾ ಕೆಟ್ಟವಳಾಗೇನು ಅವ್ರ ಮನೆಗೇನು ಹೋಗಿ ಇರಲ್ಲ, ಭಾಳಕ್ಕೆ ಹೋಗಲ್ಲ ಸ್ನೇಹಿತರೆ. ನಾ ಕೆಟ್ಟವಳಾಗ್ತೀನಪ್ಪ, ಇವು ದಿನ ಹೊಂಟ್ರೆ ಅವ್ರ ಮನೆಗೆ ಹೋಗಿ ಚೆನ್ನಾಗಿಲ್ಲ. ನಾವು ದುಡಿತೀವಿ, ನಾವು ತಿಂತೀವಿ. ಅವರು ನಾವು ದುಡ್ದಂತ ನಾವಿಲ್ಲಿ ಶ್ರಮ ಪಟ್ಟಿದ್ರೆ ನಾವು ರೊಕ್ಕ ಬಂದಿರ್ತೈತಿ. ಹಂಗೇನು ಬರಲ್ಲ. ನಮ್ಮೆಲ್ಲ ಜಂಪರ್ ನೀಟಾಗಿರುತ್ತೆ, ಎಲ್ಲ ಉಟ್ಕೋತಾರೆ. ಮತ್ತು ಅಲ್ಲಿದು ಆಯ್ತು ಇಲ್ಲಿದು ಆಯ್ತು, ಹಂಗಾಯ್ತು ಹಿಂಗಾಯ್ತು ರೊಕ್ಕ ಕೊಡಾಗ. ಪ್ರತಿಯೊಂದು ಟೈಲರಿಂಗ್ ಹಳ್ಳಿ ಒಳಗೆ ಇರೋ ಟೈಲರಿಂಗ್ ಆಗೋ ಸಮಸ್ಯೆ ಇದೆ. ಹೊಲಿದಿರ್ತೀವಿ, ಎಲ್ಲ ಕರೆಕ್ಟಾಗಿರ್ತಾವೆ, ಉಟ್ಕೊಂಡಿರ್ತಾರೆ, ಆದ್ರೂ ಇಲ್ಲಿದು ಆಯ್ತು ಹಿಂಗೆ ಹೇಳ್ತಾರಲ್ಲ, ಭಾಳ ಬೇಜಾರಾಗಿಬಿಡ್ತೀರ ಟೈಮಿಂಗು. ಅಂತೂ ಇಂತೂ ನನ್ನ ಚಾನಲಲ್ಲಿ ನಾವು ಹೇಳೋ ಮಾತು, ನಾವು ಹೇಳೋ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗತ್ತವು. 500 ಸಬ್ಸ್ಕ್ರೈಬರ್ ಆಗ್ಯಾರ. ನಾನು ಎಲ್ಲ ಥರ ವಿಡಿಯೋಗಳು ಹಾಕಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಇನ್ನೊಂದು ಚಾನಲ್ ಐತೆ, ನನ್ನ ಸಾವಿತ್ರಿ ಲೈಫ್ ಸ್ಟೈಲ್ ಚಾನಲ್. ಆ ಚಾನಲ್ ಮೋನಿಟೇಷನ್ ಆನ್ ಆಗಿ ಲೈಫ್ ಸ್ಟೈಲ್ ಚಾನಲ್ನಾಗ ಸಾವಿತ್ರಿ ಲೈಫ್ ಸ್ಟೈಲ್ನಾಗ 2 ಪೇಮೆಂಟ್ ತೊಗೊಂಡಿದ್ರಿ. ಇದು ಆದಷ್ಟು 1 ವರ್ಷ ಮೋನಿಟೇಷನ್ ಆನ್ ಮಾಡ್ಕೋಬೇಕು. ಇವಾಗ 2 ತಿಂಗಳು ಆಯ್ತು ನಾನು ಚಾನಲ್ ಓಪನ್ ಮಾಡಿ. 3, 4, 1, 6, 7 ತಿಂಗಳು ಹೋಗುತ್ತೆ ಮೋನಿಟೇಷನ್ ಆಗಬೇಕಂದ್ರೆ. ಮತ್ತು $1 ಮಾಡ್ಕೋಬೇಕು. ಇನ್ನೂ ಸಿಕ್ಕಾಪಟ್ಟೆ ತ್ರಾಸ ಐತ್ರಿ. ತ್ರಾಸ ಇಲ್ಲರೆ ಯಾವುದಿಲ್ಲ ಸಿಗ್ತಾರೆ. ಜೀವನನೇ ಒಂದು ತ್ರಾಸನೇ ಹುಟ್ಟಿರ್ತೈತಿ. ಈ ಜೀವ ಹುಟ್ಟಬೇಕಂದ್ರೆ ತ್ರಾಸನೇ ಒಳಗೆ ಬಂದಿರ್ತೈತಿ ರೀ. ಸಾಯ್ಬೇಕಂದ್ರೆ ತ್ರಾಸನೇ ಒಳಗೆ ಹೋಗುತ್ತಾ. ಅದಕ್ಕೆ ತ್ರಾಸ ಇಲ್ಲರ ಜೀವನನೇ ಇಲ್ಲ, ತ್ರಾಸಿಲ್ಲ ಮನುಷ್ಯನಿಲ್ಲ. ಪ್ರತಿಯೊಬ್ಬರಿಗೆ ತ್ರಾಸ ಇದ್ದೇ ಇರುತ್ತೆ. ಹೇಳ್ತೀನಿ ರೀ, ಯಾವುದೇ ನಾವೊಂದು ದಾಂಧೆ ಮಾಡಾಕತ್ತೀವಿ ಅಂದ್ರೆ ಅದರಿಂದ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ತಂದ್ರೆ ಅದರಿಂದ ಹುಮ್ಮೆಸ್ಸನ್ನು ಬರ್ತೀನಿ ಅಂತಾರೆ. ಇನ್ನೂ ನೋಡಿ, ನಾವು ಬ್ಲೌಸ್ ಸ್ಟಿಚ್ ಮಾಡಿದೆ ಅಂದ್ರೆ ಕೈಯ ರೊಕ್ಕ ಕೊಡಿ, ಇನ್ನೂ ಹೊಲಿಬೇಕಂತ ಮನುಷ್ಯಾಗ ಐಡಿಯಾ ಬರ್ತಾ. ನಾನು ಇಷ್ಟು ನೀವು ನೀಟಾಗಿ ಹೊಲಿದ್ರೆ ಯಾಕೆ ನಿಮ್ಮ ಕಡೆ ಬಟ್ಟೆ ಬರಲ್ಲ, ನಿಮ್ಮ ನೀಟಾಗಿ ಹೊಲಿದ್ರೆ ನೀವು ಯಾಕೆ ಜಾಸ್ತಿ ಮಾಡಲ್ಲ ಅಂತ ಕೇಳಿಲ್ಲ. ನಾನು ಪ್ರತಿದಿನಕ್ಕೆ 4, 5, 6 ಜಂಪರ್ ಹೊಲ್ದಿನಿ ಡರ್ಬಿ ರಾಟಿ ಮ್ಯಾಗ. ಅವ್ರ ಮನೆಗೆ ಇದ್ದಲ್ಲ ಅಲ್ಲಿ ಹೊಲ್ದೀನಿ. ನನ್ನ ಯಜಮಾನ್ ತೀರ್ಕೊಂಡ ನನ್ನ ಮಕ್ಕಳು ನನಗೆ ಹಿಡಿದ್ರೆ ಇವ್ರು ಹಾಕೀನಿ. ನಮ್ಮಲ್ಲಿ ಬಟ್ಟೆ ಮಾರ್ದಿಲ್ಲ. ಈ ಲಕ್ಷ್ಮಿ ಇರೋ ತನಕ ನಮ್ಮಿಂದ ಯಾವುದೂ ಸೋಲಿಲ್ಲ, ಯಾವುದೂ ಹೊಟ್ಟೆ ಒಂದು ತನ್ನೂ ಕಮ್ಮಿಲ್ಲ. ತಾಯಿ ಸುಳ್ಳೆ ಅನ್ಬಾರ್ದು, ನಮಗಂತೂ ತನ್ನ ಕೊಟ್ಟ ದೇವತೆ ಅಂತ ಹೇಳ್ಬೋದು. ಈ ಸದ್ಯ ಈ ದೇವತೆ ಮಾರ್ಕೇರಿ ಒಳ್ಳೆ ಜಾಬ್ ಮಿಷನ್ ತೊಗೋಬೇಕನ್ನೋ ಒಂದು ಐಡಿಯಾ ಬಂದೈತಿ. ಈ ದೇವತೆ ಮಾರ್ಲಿಕ್ಕಂದ್ರೆ ಇದ್ದಾವು ಅನ್ನ ಕೊಟ್ಟಿಯವ, ಇನ್ನು ಹೋಗು ಹೊತ್ತಿನಾಗ ಒಂದು ಅನ್ನ ಕೊಟ್ಟು ಹೋಗು ಅಂತ ಪ್ರತಿದಿನ ನಾನು ರಾಟಿ ಪೂಜೆ ಮಾಡೋ ಬೀಳ್ಕೊಳ್ಳೋದೇ. ಆಕಿನ ಮಾರ್ಲಿಕ್ಕಂದ್ರೆ ನಮ್ಮ ಮನೆಯೆಲ್ಲ ಸ್ನೇಹಿತರೆ ಮಾಡಲೇಬೇಕು. ಎಲ್ಲ ಅಷ್ಟು ಇದ್ದೋರಲ್ಲ,
ಅದ ಮಿಷನ್ ಇದ್ರೆ ಬಿಡಕ್ಕೆ ಮೂಲಿಗೆ ಅಂತಂದು ಇಟ್ಟು ಕೇರಿ ಕುಂದ್ರುವ ದೊಡ್ಡ ಸಾಕಾರಕ್ಕೆ ಶ್ರೀಮಂತಿಕೆ ನಮಗೆ ಬಂದಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ಹಳ್ಳಿ ಕಡೆ ಏನು ಟೈಲರಿಂಗ್ ಮಾಡ್ತಿರಲ್ಲ ರೇಟುಗಳು ಒಂದೊಂದು ಹಳ್ಳಿ ಕಡೆ ಭಾಳ ಕಮ್ಮಿ ಐತಿ ಸ್ನೇಹಿತರೆ, ಸಿಕ್ಕಾಪಟ್ಟೆ ರೇಟ್ ಕಮ್ಮಿ. ನಮ್ಮಲ್ಲಿ ಬೆಸ್ಟು 40 60 ನಾವು ಐತಿ 40 50. ನಮ್ಮೂರಲ್ಲಿ 70 ರೂಪಾಯಿ ಮಾಡ್ಯಾರ ಅಂತ ನಾನು ಬ್ಲೌಸ್ ರೇಟ್ ಏರಿಸ್ಬೇಕು. ಯಾಕೆ ಅಷ್ಟು ತೋತೀನಿ ನೀನು, ಆ ರೇಟ್ ಏರ್ಸೋಣ ಅವ್ರದ್ದು ಕಿರಿಕಿರಿ. ಅಷ್ಟು ಯಾಕೆ ರೇಟು, ನೀನು ಭಾಳ ದುಬಾರ ಆಯ್ತವ, ನೀನು ಹೆಣ್ಮಾಳು ಭಾಳ ರೇಟವ ನಿಂದು, ನೀನು ತಾಕೆ ಬರೋಕೆ ಅಂಜಕ್ಕೆ ಬರ್ತವ, ರಾತ್ರಿ ಒಳಗೆ ಹಾಕಂತಾರೆ ಮತ್ತು ಇಲ್ಲೇ ಬರ್ತಾರೆ. ಯಾಕೆ ಅವ್ರಿಗೆ ಕರೆಕ್ಟಾಗಿರ್ತಾರೆ ಬ್ಲೌಸು, ಅದಕ್ಕೆ ಬರ್ತಾರೆ ಸ್ನೇಹಿತರೆ. ಮತ್ತು ನಮಗೊಂದು ಮಾತು ಅಂದಿರ್ತಾರೆ. ನಾನು ಮೊನ್ನೆ ಒಬ್ಬರಿಗೆ ಸೀರೆ ಕೊಟ್ಟಿದ್ದೆ ವ್ಯಾಪಾರ ಮಾಡಾಗ, 1000 ರೂಪಾಯಿ ಕೊಟ್ಟಿದ್ದೆ. ರೇಟ್ ಭಾಳ ಅನ್ನಕತ್ರವ ಎಲ್ಲರೂ ಅಂತ ಹಂಗೆ ಹಿಂಗಂದ್ರು. ಆದರೆ ಹೆಚ್ಚು 1200 ರೂಪಾಯಿ ರೇಟ್ ಇತ್ತು ಸ್ನೇಹಿತರೆ. ಅದಕ್ಕೆ ರೇಟ್ ಭಾಳ ಆದ್ರೆ ಇನ್ನೇನು ನಮ್ಮ ಕಡೆ ಬರಬಾರ್ದು ಅಂದ್ಬಿಟ್ಟೆ. ಯಾಕಂದ್ರೆ ಎಲ್ಲ ಗೊತ್ತಿರುತ್ತೆ ರೀ, ರೇಟ್ ಚಲೋ ಹಾಕ್ಯಾರ ಚಲೋ ಕೊಟ್ಟಾರ ಅಂತ ಹೇಳ್ತಾರೆ. ಅಲ್ಲಿ ನಮ್ಮ ಮುಂದೆ ಬಂದು ಅಲ್ಲಿ ಹೇಳ್ತಂದು ಕರೆಕ್ಟ್ ಹೇಳಲ್ಲ. ಈ ಸಲ ಮುದ್ದೆದಾಗ ಹೇಳಿದ್ರೆ ಮುದ್ದೆದಾಗ ರೇಟ್ ಜಾಸ್ತಿ, ಈ ಬ್ಲೌಸ್ ತಂದ್ರೆ ಅಂತ ತಿಳ್ಕೊಳ್ಳಿ, ಅಲ್ಲಿ 100 ರೂಪಾಯಿ ಕೊಡ್ತದೆ, 50 ರೂಪಾಯಿ ಕೊಡ್ತೀನಿ ನಾವು ಮುದ್ದೆದಾಗ ಬ್ಲೌಸು. ಹಿಂದ್ಯಾಕೆ ರೇಟ್ ಹೆಚ್ಚಿಗೆ, ಈ ಮುದ್ದೆ 50 ರೂಪಾಯಿ ಒಂದು ಜಂಪರ್ ಹೊಲಿತಾರೆ, ನೀವು 60 ಹೊಲಿತೀರಿ, ನಮಗೆ ಹೊಲ್ತೀರಿ ಬಿಡ್ತಾ ಸ್ನೇಹಿತರೆ. ನಾನು ನೋಡಾರ ಮುದ್ದೆ ಬರ್ತೈತೆ, ನಾನು ನೋಡಾರ ಸಿಟಿ ಇರ್ತೇನೆ ರೀ, ಎಲ್ಲ ನಾನು ನೋಡಿದ್ದೇ ಇರ್ತಾ, ಎಲ್ಲ ನಾನು ಮಾಡಿದ್ದೇ ಇರ್ತಾ. ಆದರೂ ಟೈಲರಿಂಗ್ ಒಳಗೆ ಇಷ್ಟು ಮೋಸ ಮಾಡೋರು ಇರ್ತಾರೆ. ಎಲ್ತನ ಮೋಸ ಮಾಡಿರ್ತಾರೆ, ಅಲ್ಲಿ ನಾವು ಹೋಗಬಾರ್ದು. ಅವ್ರಿಗೆ ಎದುರು ಮಾತಾಡಿ ಎದುರು ಹೇಳ್ಬೇಕು, ಹಿಂಗೈತೆ ಹಿಂಗಿಲ್ಲ ಅಂತ ಹೇಳ್ಬೇಕು. ಬರೀ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.